ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಮೊಳಕಾಲ್ಮೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ, ಕ್ರೀಡಾ ಇಲಾಖೆ, ಕ್ರೀಡಾ ಪ್ರಾಧಿಕಾರ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಪಿಎಸ್ಐ ಪಾಂಡುರಂಗಪ್ಪ ಮಾತನಾಡಿ, ಭಾರತ ದೇಶ ಹೆಚ್ಚು ಯುವ ಸಮುದಾಯ ಹೊಂದಿದ ರಾಷ್ಟ್ರವಾಗಿದೆ. ಆದರೆ ನಮ್ಮ ದೇಶದ ಯುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಯುವ ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಸಾಧನೆ ಮಾಡಲು ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ. ಸರ್ಕಾರ ಸೌಲಭ್ಯಗಳನ್ನು ಯುವ ಸಮುದಾಯ ಹಾಗೂ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅಥ್ಲೆಟಿಕ್ಸ್ ಸಂಬಂಧಿಸಿದಂತೆ 100, 200, 400, 800 ಹಾಗೂ 1500 ಹಾಗೂ 5000, 10,000 ಮೀಟರ್ ಓಟ, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ, ತಟ್ಟೆ ಎಸೆತ, ರಿಲೇ ಹಾಗೂ ವಾಲಿಬಾಲ್, ಥ್ರೋಬಾಲ್, ಫುಟ್ಬಾಲ್ ಆಟಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರುನಾಡ ಜಿಯಾವುಲ್ಲಾ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಕ್ರೀಡಾಕೂಟದಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳು ಕೂಡ ಶಾಂತಿಯುತವಾಗಿ ಏನು ನಿಮ್ಮ ಶಿಕ್ಷಕರು ಏನು ನಿರ್ಧಾರ ಕೊಡ್ತಾರೆ ಆ ನಿರ್ಧಾರಗಳಿಗೆ ಬದ್ಧರಾಗಿ ನ್ಯಾಯಯುತವಾಗಿ ಆಟ ಆಡಿ ಗೆಲುವು ಸೋಲು ಕ್ರೀಡೆಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಅದರಿಂದ ನೀವು ಏನು ಆರೋಗ್ಯವಾಗಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮಾತುಗಳು. ಇಂದು ದಸರಾ ಆಯ್ಕೆ ಕ್ರೀಡಾಕೂಟ. ದಸರಾ ಆಯ್ಕೆ ಕ್ರೀಡಾಕೂಟ ಅಂತಂದ್ರೆ ಮೊಳಕಾಲ್ಮೂರು ತಾಲೂಕಲ್ಲಿ ಏನ್ ಕ್ರೀಡೆ ನಡೆಯುತ್ತೆ. ಇಲ್ಲಿ ವಿಜೇತರಾಗಿ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀರಾ. ಜಿಲ್ಲೆಯಿಂದ ಅದೇ ತರ ಮೈಸೂರಿನಲ್ಲಿ ನಡೆಯುವಂತಹ ದಸರಾ ಕ್ರೀಡಾಕೂಟಕ್ಕೆ ಹೋಗ್ತಿದ್ದೀರಾ. ಹಾಗಾಗಿ ನಿಮಗೆ ವಿಶೇಷವಾಗಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ನೀವು ನಮ್ಮ ಮೊಳಕಾಲ್ಮೂರು ತಾಲೂಕಿನ ಕೀರ್ತಿ ಪತಾಕೆಯನ್ನು ಮೈಸೂರಿನ ದಸರಾ ಕೂಟದಲ್ಲಿ ಎತ್ತಿ ಹಿಡಿತಿದ್ದೀರಂತ ನನ್ನ ಆಶಾಭಾವನೆ. ಅದೇ ರೀತಿಯಾಗಿ ನಾನು ನಿಮಗೊಂದೆರಡು ಮಾತುಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲಾ ಕ್ರೀಡಾಪಟುಗಳಿದ್ದೀರಾ. ಮುಂದಿನ ನೀವು ಏನು DC ಆಗ್ತೀರಾ, SP ಆಗ್ತೀರಾ, ಏನೇನೋ ಆಗ್ತೀರಾ, ಒಟ್ಟು ಒಳ್ಳೆ ಒಂದು ಅಧಿಕಾರಿಗಳು ಆಗ್ತೀರಾ ಅನ್ನೋ ಆಶಾಭಾವನೆ ನನಗೆ. ಹಾಗೆಯೇ ತಂದೆ ತಾಯಿಯನ್ನು ಪ್ರೀತಿಸಿ, ತಂದೆ ತಾಯಿಯನ್ನು ಗೌರವಿಸಿ, ತಂದೆ ತಾಯಿಯನ್ನು ವಂದಿಸಿ. ತಂದೆ ತಾಯಿ ಎಷ್ಟು ಮುಖ್ಯ ಅಂತಂದ್ರೆ ನಾವು ಎಲ್ಲಾದ್ರೂ ನಮ್ಮ ತಂದೆನೋ ನಮ್ಮ ತಾಯಿನೋ ಒಂದು ರೂಮಲ್ಲಿ ಮಲಗಿರ್ತಾರೆ. ಹೋಗಿ ಬರೇ ನಾವು ಬಚ್ಚಿಕೊಂಡು ನಮ್ಮ ತಂದೆ ಮಲಗಿದಾರ, ನಮ್ಮ ತಾಯಿ ಮಲಗಿದಾರ, ಏನ್ ಮಾಡ್ತಿದಾರ ಅಂತ ಸ್ವಲ್ಪ ಬಚ್ಚಿಕೊಂಡು ನೋಡಿದ್ರೆ ಸಾಕು, ನಮ್ಮ ಪಾಪ ಕಣ್ಣುಗಳೆಲ್ಲ ಹೊರಟೋಗ್ತಾವ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಹಾಗಾಗಿ ಎಲ್ಲರೂ ತಂದೆ ತಾಯಿಯನ್ನು ಗೌರವಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಶಿಕ್ಷಕರಾದ ಪ್ರಸನ್ನ, ಲಕ್ಷ್ಮಣ್, ಜಾಕೀರ್, ಸಂಪತ್ ಕುಮಾರ್, SK ಗಂಗಾಧರ್, ಚಿನ್ಮಯಿ, ಸುಜಾತ ಸೇರಿದಂತೆ ಹಲವರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.